ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೋನಿಶಾ ಗೌಡ. ಸೊ ನನ್ನ ಪ್ರೀವಿಯಸ್ ವಿಡಿಯೋ ದಟ್ ಇಸ್ ಮೈ ಸ್ಕಿನ್ ಕೇರ್ ತುಂಬ ಜನ ಇಷ್ಟಪಟ್ಟಿದ್ದೀರಾ, ತುಂಬ ಜನ ಲೈಕ್ ಮಾಡಿದ್ದೀರಾ, ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೂಡ ಹೇಳಿದ್ದೀರಾ. ಆ್ಯಂಡ್ ಆಲ್ಸೋ ಸರ್ಟನ್ ಪೀಪಲ್ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವೆರೀಸ್ನ ನೀವು ಹೇಳಿದ್ದೀರಾ. ಐ ಥಿಂಕ್ ಐ ಹ್ಯಾವ್ ರಿಪ್ಲೈಡ್ ಟು ಮೋಸ್ಟ್ ಆಫ್ ಯು ಗೈಸ್. ಹೋಪ್ ನಿಮ್ಮ ಕ್ವೆರೀಸ್ಗೆಲ್ಲ ಒಂದು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ನನ್ನ ಹೇರ್ ಕೇರ್ ರುಟೀನ್ ತೋರಿಸೋಣ ಅಂತ ಅಂದ್ಬಿಟ್ಟು ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಸೊ ಈ ವಿಡಿಯೋಲಿ ಏನೇನಿರುತ್ತೆ ಅಂತ ಅಂದರೆ, ನಾನು ಯಾವ್ಯಾವ ರೀತಿ ಆಯಿಲ್ಸ್ ಯೂಸ್ ಮಾಡ್ತೀನಿ, ಶ್ಯಾಂಪೂಸ್ ಆಗಿರ್ಬೋದು, ಕಂಡೀಷ್ನರ್ ಆಗಿರ್ಬೋದು, ಹೇರ್ ಮಾಸ್ಕ್ ಆಗಿರ್ಬೋದು, ದ ಟೂಲ್ಸ್ ದಟ್ ಐ ಯೂಸ್, ಹೇರ್ ಸಿರಮ್ಸ್ ಆಗಿರ್ಬೋದು, ಎಲ್ಲಾನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ರತಿ ಒಂದ್ರದ್ದು ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ನಾನು ಹಾಕ್ತೀನಿ. ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ಸ್ ನೋಡಿ, ಐ ವಿಲ್ ಫೈಂಡ್ ಆಲ್ಮೋಸ್ಟ್ ಆಲ್ ದಿ ಲಿಂಕ್ಸ್. ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ನಾನು ತೋರಿಸ್ತೀನಿ. ಯಾವ್ದು ಸಿಗೋದಿಲ್ಲ ನಾನು ಎಲ್ಲಾನು ಈ ವಿಡಿಯೋ ಅಲ್ಲೇ ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಸ್ಟಿಲ್ ಫೈಂಡ್ ಇಟ್, ಯು ಕ್ಯಾನ್ ಸ್ಟಿಲ್ ಗೂಗಲ್ ಇಟ್ ಆ್ಯಂಡ್ ಯು ಕ್ಯಾನ್ ಸ್ಟಿಲ್ ಫೈಂಡ್ ಇಟ್ ಇನ್ ದ ಸ್ಟೋರ್. ಈ ಥರದ್ದು ನೀವು ಹುಡುಕ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ತುಂಬ ಜನಕ್ಕೆ ಗೊತ್ತಿದೆ ದ್ಯಾಟ್ ಐವ್ ಗಾಟ್ ಮೈ ಹೇರ್ ಸ್ಟ್ರೈಟ್ನಿಂಗ್ ನಾನು ಅದರದ್ದೇ ಒಂದು ವಿಡಿಯೋನು ಹಾಕಿದ್ದೀನಿ. ನಾನು ಹೇರ್ ಸ್ಟ್ರೈಟ್ನಿಂಗ್ ಜೊತೆ ನಾನು ಹೇರ್ ಕಲರಿಂಗ್ ಕೂಡ ಮಾಡಿಸಿದ್ದೀನಿ. ಸೊ ದಿಸ್ ನಾಟ್ ಓನ್ಲಿ ವರ್ಕ್ಸ್ ಆನ್ ನಾರ್ಮಲ್ ಹೇರ್ ಏನಿರುತ್ತೆ ಅಲ್ವಾ ಅವ್ರಿಗೆ ಮಾತ್ರ ಅಲ್ಲ, ದಿಸ್ ಆಲ್ಸೋ ವರ್ಕ್ಸ್ ಆನ್ ದೋಸ್ ಹೂ ಹ್ಯಾಸ್ ಡನ್ ಎನಿ ಸಾರ್ಟ್ ಆಫ್ ಟ್ರೀಟ್ಮೆಂಟ್, ಬೋಟಾಕ್ಸ್ ಆಗಿರಲಿ, ಕೆರಾಟಿನ್ ಆಗಿರಲಿ, ಅಥವಾ ಹೇರ್ ಸ್ಟ್ರೈಟ್ನಿಂಗ್ ಆಗಿರಲಿ, ಅಥವಾ ಹೇರ್ ಕಲರಿಂಗ್ ಆಗಿರಲಿ, ನೀವೇನಾದ್ರೂ ಮಾಡಿಸಿದ್ರೆ ಇದೆಲ್ಲಾನು ನಿಮಗೂ ಕೂಡ ವರ್ಕ್ ಆಗುತ್ತೆ, ನಿಮಗೂ ಕೂಡ ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯಾವುದೇ ಪ್ರಾಡಕ್ಟ್ಸ್ನ ನಾನು ಇಲ್ಲಿ ತೋರಿಸೋದಾಗಲಿ, ಯಾವುದೇ ಪ್ರಾಡಕ್ಟ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ನಾನ್ ಆಫ್ ದೀಸ್ ಆರ್ ಸ್ಪಾನ್ಸರ್ಡ್. ಎಲ್ಲಾನು ನಾನು ಯೂಸ್ ಮಾಡಿ ಟೆಸ್ಟ್ ಮಾಡಿರುವಂಥ ಪರ್ಸನಲ್ ಸಜೆಷನ್ ಇದು. ಸೊ ದಯವಿಟ್ಟು ಅನ್ಕೊಂಬಿಡಿ ನಾನು ಇದನ್ನು ಒಂದು ಸ್ಪಾನ್ಸರ್ ಥರ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. Yeah, that's about it. First and most important thing is the nutrients and the vitamins that you intake, which is nothing but water ಆಗಿರ್ಬೋದು. ಎಷ್ಟು ಅಮೌಂಟ್ ಆಫ್ ವಾಟರ್ ನೀವು ಕನ್ಸ್ಯೂಮ್ ಮಾಡ್ತೀರಾ ಅದ್ರ ಮೇಲೂ ಕೂಡ ನಿಮ್ಮದು ಹೇರ್ ಟೆಕ್ಸ್ಚರ್ ಆಗಿರಲಿ, ಹೇರ್ ಗ್ರೋತ್ ಆಗಲಿ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಈ ಥರ ವೆಜಿಟೇಬಲ್ಸ್ ಆಗಿರಲಿ, ಸೊಪ್ಪಾಗಿರಲಿ, ಫ್ರೂಟ್ಸ್ ಆಗಿರಲಿ, ಆಲ್ ದೋಸ್ ಮ್ಯಾಟರ್ ಅ ಲಾಟ್. ಸೊ ನೀವೇನಾದರೂ ಎಲ್ಲ ರೀತಿ ಪ್ರಾಡಕ್ಟ್ಸ್ ಹಾಕ್ತಿದ್ದೀರಿ ಬಟ್ ಸ್ಟಿಲ್ ನಿಮ್ದು ಹೇರ್ ಫಾಲ್ ಆಗ್ತಾಯಿದೆ ಅಂತಂದರೆ ಯಾವ್ದಾದ್ರು ಒಂದು ವಿಟಮಿನ್ಸ್ ಕಮ್ಮಿ ಆಗಿರುತ್ತೆ. ಸೊ ದಯವಿಟ್ಟು ಅದಕ್ಕೂ ಕೂಡ ಇಂಪಾರ್ಟೆನ್ಸ್ನ ಕೊಡಿ, ನೀಟಾಗಿ ನಿಮ್ಮ ಡಯಟ್ನ ಫಾಲೋ ಮಾಡಿ. ಹ್ಯಾವಿಂಗ್ ಸೆಡ್ ದ್ಯಾಟ್, ನೆಕ್ಸ್ಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಪ್ರಾಡಕ್ಟ್ಸ್ ದಟ್ ಐ ಯೂಸ್. ಫಸ್ಟ್ಲಿ ಆಯಿಲ್ಸಿಂದ ಬರ್ತೀನಿ. ನಾನು ಇದಷ್ಟು ಆಯಿಲ್ಸ್ ಇಟ್ಕೊಂಡಿದ್ದೀನಿ. ಫಸ್ಟ್ ನಾನು ಮೋಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ದಿಸ್ ಇಸ್ ಬ್ರಿಲಾರೆ ರೋಸ್ಮೆರಿ ಆಯಿಲ್ ಅಂತ ಅಂದ್ಬಿಟ್ಟು. ಆ ಬಾಟಲ್ ಇದೆ ಬಟ್ ಬಾಟಲ್ ಒಳಗಡೆ ಇರೋದು ಬೇರೆ ಆಯಿಲು. ಬಟ್ ದಿಸ್ ಇಸ್ ಆಲ್ಸೋ ವೆರಿ ನೈಸ್ ಬ್ರಿಲಾರೆ. ದಿಸ್ ಇಸ್ ಅವೈಲಬಲ್ ಆನ್ ಮಿಂತ್ರದಲ್ಲೂ ಕೂಡ ನೀವು ಹುಡುಕ್ಬೋದು. ನಂಗೆ ಅವಾಗ ರೀಸ್ಟಾಕ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಐ ಫೌಂಡ್ ಎನ್ ಆಲ್ಟರ್ನೇಟಿವ್. ಸೊ ನಿಮ್ಗೇನಾದ್ರೂ ಟೈಮ್ ಇಲ್ಲ ಇದನ್ನ ಮಾಡೋಕ್ಕೆ ಅಂತ ಅಂದರೆ ಯು ಕ್ಯಾನ್ ಯೂಸ್ ದಿಸ್ ಒನ್ ಓನ್ಲಿ, ಬ್ರಿಲಾರೆ. ಇದು ಯು ಕ್ಯಾನ್ ಯೂಸ್ ಇಟ್. ಸೊ ನಿಮ್ಗೇನಾದ್ರೂ ಟೈಮ್ ಇದೆ ಮಾಡೋಕ್ಕೆ ಅಂತ ಅಂದರೆ ದಯವಿಟ್ಟು ನಾನು ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ. ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಏನು ಮಾಡಬೇಕು ಅಂತಂದರೆ, ಪ್ಯಾರಾಶೂಟ್ ಆಯಿಲ್ ಬರುತ್ತಲ್ಲ, ಆರ್ ಎನಿ ಕೊಕೊನಟ್ ಆಯಿಲ್, ಇಫ್ ಯು ಹ್ಯಾವ್ ಎನಿ ಕೊಕೊನಟ್, ಇವನ್ ದ ವರ್ಜಿನ್ ಕೊಕೊನಟ್ ಆಯಿಲ್ ಇದ್ರೂ ಕೂಡ ನಡೆಯುತ್ತೆ. ಒಂದು ಬಾಣಲಿಗೆ ಹಾಕಿ ಒಂದು ಮೀಡಿಯಂ ಫ್ಲೇಮಲ್ಲಿ ಆ ಆಯಿಲ್ ಏನಿರುತ್ತೆ ಅದನ್ನ ಕುದಿಸೋಕೆ ಸ್ಟಾರ್ಟ್ ಮಾಡಿ. ಆ ಕುದಿಸೋದ ಮೇಲೆ ಒಂದು ಸ್ವಲ್ಪ ಚಿಕ್ಕದಾಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ದಿಸ್ ಇಸ್ ಫ್ರಮ್ ಗೋವಿಗನ್ ಅವ್ರದ್ದು ರೋಸ್ ಡ್ರೈಡ್ ಲೀವ್ಸ್ ಅಂತ ಅಂದ್ಬಿಟ್ಟು ಸಿಗುತ್ತೆ ನಿಮಗೆ, ಅಮೆಝಾನಲ್ಲಿ ಸಿಗುತ್ತೆ. ಇದ್ರದ್ದು ಲಿಂಕ್ ಕೂಡ ನಾನು ಹಾಕ್ತೀನಿ. ಯಾವ ರೀತಿ ಇರುತ್ತೆ ಗೊತ್ತಾ? ಸೊ ಈ ಥರ ಇರುತ್ತೆ ಇದು. ಸೊ ಇದ್ರ ಪ್ರೈಸ್ ಎಷ್ಟು ಅಂತ ಅಂದರೆ $5.99 ಪ್ರೈಸ್ ಇದು. ಇದನ್ನು ಹೇಗೆ ಮಾಡೋದಂತಂದರೆ, ಆ ಕೋಕೋನಟ್ ಆಯಿಲ್ ಏನಿರುತ್ತಲ್ಲ ಅದು ಬಬಲ್ ಸ್ಟಾರ್ಟ್ ಆದಾಗ ಇದನ್ನು ನೀವು ಒಂದು ಇಫ್ ಐ ಆಮ್ ಟೇಕಿಂಗ್ ಇಷ್ಟು ದೊಡ್ಡ ಬಾಟಲ್ ಫುಲ್ ಆಯಿಲ್ ನಾನು ತಗೋತಾ ಇದ್ದೀನಿ ಅಂತಂದರೆ, ಮೇಕ್ ಶ್ಯೂರ್ ಯು ಪುಟ್ 3 to 4 ಸ್ಪೂನ್ಸ್ ಆಫ್ ದಿಸ್ ಡ್ರೈಡ್ ಲೀವ್ಸ್, ಸಾಕು ಅಷ್ಟು. ಅಥವಾ ನಾನು ಮಾಡ್ಕೊತಾ ಇದ್ದೀನಿ ಸದ್ಯಕ್ಕೆ ಸಾಕು ಅಂತಂದರೆ 1 ಸ್ಪೂನ್ ಹಾಕಿ ಸಾಕು. ಅದು ಕಲರ್ ಚೇಂಜ್ ಆಗುತ್ತೆ. ಈ ಥರ ಕಲರ್ ಚೇಂಜ್ ಆಗುತ್ತೆ ನೋಡಿ. ಕಲರ್ ಚೇಂಜ್ ಆಗಿದ ತಕ್ಷಣ ಬಿಟ್ಬಿಡಿ, ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಕಂಟೈನರ್ ಥರ ಇಟ್ಕೊಳ್ಳಿ. ನಾನು ಇಲ್ಲೂ ಕೂಡ ರೀಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ ಫುಲ್
ಖಾಲಿನೇ ಆಗಬಾರ್ದು ನನಗೆ. ಸೊ ಈ ಥರ ಕಂಟೈನರ್ಸ್ ನಿಮ್ಮ ಹತ್ರ ಏನಾರಿದ್ರೆ ಅದಕ್ಕೆ ಹಾಕಿ ನೀವು ಇಟ್ಕೊಬೋದು. ಸ್ಟ್ರೈನ್ ಮಾಡಿ, ನಾನು ಇದಕ್ಕೆ ಸ್ಟ್ರೈನ್ ಮಾಡಿಲ್ಲ, ಅಂದರೆ ಈ ರೋಸ್ ಮೇಲೆ ಏನು ಲೀವ್ಸ್ ಇದೆ ಅದನ್ನೆಲ್ಲ ತೆಗೆದ್ಬಿಡಿ, ಸ್ಟ್ರೈನರ್ ತಗೊಂಡು ಎಲ್ಲ ತೆಗೆದ್ಬಿಡಿ. ಇದು ಒಂದು ರೀತಿ ನೀವು ಮಾಡ್ಬೋದು. ಇದನ್ನ ನಾನು ಈ ಥರ ಅದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೊ ಇಟ್ ಈಸ್ ವೆರಿ ಈಸಿ ಟು ಅಪ್ಲೈ ಅಂತ ಅಂದ್ಬಿಟ್ಟು ಇದಕ್ಕೆ ಹಾಕಿಟ್ಕೊಂಡಿದ್ದೀನಿ. ಏನಾದ್ರು ಇದು ಖಾಲಿ ಆದರೆ ವಾಪಸ್ ಇದರಿಂದ ತೆಗೆದುಬಿಟ್ಟು ಇದಕ್ಕೆ ಫಿಲ್ ಮಾಡ್ಕೊತೀನಿ. ಸೊ ಆ ಥರ ಈಸಿ ಅಪ್ಲೈ ಮಾಡೋ ಥರದ್ದು ಯಾವ್ದಾದ್ರು ಟೂಲ್ ಏನಾರು ಇದ್ರೆ ನಿಮ್ಮ ಹತ್ರ, ಅಂದರೆ ಕಂಟೈನರ್ ಏನಾರಿದ್ರೆ ನೀವು ಅದಕ್ಕೆ ಯೂಸ್ ಮಾಡ್ಕೊಬೋದು. ಸೊ ಇದು ಒಂದು ರೀತಿ. ಇನ್ನೊಂದು, ನನಗೆ ಆಯಿಲ್ ಬೇಡ, ನನಗೆ ಎವ್ರಿ ಡೇ ಬೇಸಿಸ್ ಥರ ಬೇಕು ಅಂತ ಅಂದರೆ ಬಿಸಿ ನೀರನ್ನ ಕಾಯಿಸ್ಬಿಟ್ಟು ಆ ಬಿಸಿ ನೀರಿಗೆ ಈ ರೋಸ್ಮೆರಿ ಲೀವ್ಸ್ನ, ಡ್ರೈಡ್ ಲೀವ್ಸ್ ಏನಿದೆ ಅದನ್ನು ಕೂಡ 1 ಅಥವಾ 2 ಸ್ಪೂನ್, ಎಷ್ಟು ನೀರು ತೊಗೊತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, 1 ಅಥವಾ 2 ಸ್ಪೂನ್ನ ಹಾಕಿಟ್ಬಿಟ್ಟು ಮುಚ್ಚಿ ಇಟ್ಬಿಡಿ. ಅದೊಂದು 1-2 hours ತನಕ ಏನು ಮಾಡೋಕೆ ಹೋಗ್ಬಿಡಿ. 1-2 hours ಆದಮೇಲೆ ಅದ್ರದ್ದು ಕಂಪ್ಲೀಟ್ ಕಲರ್ ಬಿಟ್ಕೊಂಡಿರುತ್ತೆ, ಡ್ರೈಡ್ ಲೀವ್ಸ್ ಏನಿರುತ್ತೆ ಅದು ಕಂಪ್ಲೀಟ್ ಕಲರ್ ಬಿಟ್ಟಾದ್ಮೇಲೆ ಒಂದು ಕಂಟೈನರ್ಗೆ ಸೇಮ್ ಸ್ಟ್ರೈನ್ ಮಾಡಿಕೊಂಡು ಫಿಲ್ ಮಾಡಿ ಇಟ್ಕೊಳ್ಳಿ. ಮೇಕ್ ಶೋರ್ ಯು ಪುಟ್ ಇಟ್ ಇನ್ ಅ ಸ್ಪ್ರೇ ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ. ಬಿಕಾಸ್ ಎವ್ರಿ ಸಿಂಗಲ್ ಡೇ ನೀವು ಬೆಳಗ್ಗೆ ಎದ್ದಂಗೆ ನೀವು ಸ್ಪ್ರೇ ಮಾಡ್ಕೊಬೋದು. ಈ ಥರ ಸ್ಕ್ಯಾಲ್ಪ್ಸಿಗೆಲ್ಲ ಸ್ಪ್ರೇ ಮಾಡಿ ಇಟ್ಕೊಬೋದು. ಸಿನ್ಸ್ ಇಟ್ ಇಸ್ ವಾಟರ್, ಅದನ್ನ ಏನೂ ಎಫೆಕ್ಟ್ ಏನಿರೋದಿಲ್ಲ, ಏನೋ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಇದೆ. ಆಯಿಲ್ ರೀತಿಲಾದರೆ ಈ ಥರ ಮಾಡ್ಬೋದು, ವಾಟರ್ ರೀತಿಲಾದರೆ ಆ ಥರ ಮಾಡ್ಬೋದು. ಸೊ ದೇರ್ಸ್ 2 different ways that you can try. ಇದು ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಮಾಡಿ ಇಟ್ಕೊಳ್ಳೋದು. ಬಟ್ ಒನ್ಸ್ ವೆನ್ ಯು ಡೂ ಇಟ್, ಅಟ್ ಲೀಸ್ಟ್ ಫಾರ್ ಅ ಮಂತ್, ಒಂದು ತಿಂಗಳು ಅಥವಾ ಒಂದು 3 ತಿಂಗಳಾದರೂ ಮೋಸ ಇಲ್ಲ, ಬರುತ್ತೆ ಇದು. ನೆಕ್ಸ್ಟ್ ಆಯಿಲ್ ದಟ್ ಐ ಯೂಸ್ ಇಸ್ ದಿಸ್ ಒನ್. ದಿಸ್ ಇಸ್ ಫ್ರಮ್ ಸೀಕ್ರೆಟ್ ಅನ್ನೋದು ಬ್ರ್ಯಾಂಡು. ಅದರಲ್ಲಿ ಬ್ಲ್ಯಾಕ್ ಚಾಮ್ ಹೇರ್ ಫಾಲ್ ಕಂಟ್ರೋಲ್ ಆಯಿಲ್. ದಿಸ್ ಇಸ್ ಜಸ್ಟ್ 200 ml ಇದೆ. 200 mlಗೆ 1049 rupees ಇದು ಕಾಸ್ಟ್ ಆಗುತ್ತೆ. ದೇ ಹ್ಯಾವ್ ದೇರ್ ಓನ್ ವೆಬ್ಸೈಟ್, ಅಲ್ಲಿ ನೀವು ತೊಗೊಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿತ್ತು. ನನಗೆ ಆಪ್ರೇಷನ್ ಆದಮೇಲೆ, ಅಪೆಂಡಿಕ್ಸ್ ಆಪ್ರೇಷನ್ ಆದಮೇಲೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿತ್ತು, ಬಿಕಾಸ್ ಆಫ್ ದ ಮೆಡಿಸಿನ್ ಆರ್ ಬಿಕಾಸ್ ಆಫ್ ದ whatever, ತುಂಬ ಹೇರ್ ಫಾಲ್ ಆಗ್ತಾ ಇರೋದ್ರಿಂದ ದಟ್ಸ್ ವೆನ್ ಐ ಗಾಟ್ ದಿಸ್ ಒನ್. ಇನ್ನೂ ಇದೆ, ಇದರಲ್ಲಿ ಸ್ವಲ್ಪ ಬೇಗ ಗಟ್ಟಿ ಆಗಿಬಿಡುತ್ತೆ ಇದು, ಅನ್ಲೈಕ್ ಅದರ್ ಆಯಿಲ್ಸ್. ಸ್ವಲ್ಪ ಬಿಸಿ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಇದರಲ್ಲಿ ಎಷ್ಟೊಂದು ರೀತಿ, ದೇರ್ಸ್ ಆಲೋವೆರಾ, ದೇರ್ಸ್ ಬ್ರಿಂಗರಾಜ್, ದೇರ್ಸ್ ಮಾಯಾಶ್ಮೆಲೋ, ದೇರ್ಸ್ ಆಮ್ಲಾ, ಎಷ್ಟೊಂದು ಪ್ಯೂರ್ ಕೊಕೊನಟ್ ಆಯಿಲ್, ಬ್ರಾಹ್ಮಿ ಆಯಿಲ್ ಎಲ್ಲ ಹಾಕಿದ್ದಾರೆ. ತುಂಬ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದಾರೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ಕೂಡ. ಸೊ ನಿಮಗೆ ಏನಾದರೂ ಹೇರ್ ಫಾಲ್ ಇದ್ರೆ ಟ್ರೈ ದಿಸ್ ಒನ್. ಈ ಥರ ಸ್ಟ್ರೈಟ್ನಿಂಗ್ ಮಾಡಿಸಿರೋರ್ಗೂ ಕೂಡ ವರ್ಕ್ ಆಗುತ್ತೆ, ಹೇರ್ ಕಲರಿಂಗ್ ಮಾಡಿಸಿರೋರ್ಗೂ ಕೂಡ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ ಇದು. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಮಂತ್ಲಿ ಒನ್ಸ್ ಅಥವಾ 2 months ಒನ್ಸ್ ನಾನು ಯೂಸ್ ಮಾಡೋದೇನೆಂದರೆ ವರ್ಜಿನ್ ಕೊಕೊನಟ್ ಆಯಿಲ್ ಇರುತ್ತೆ ಅಲ್ವಾ, ಆ ವರ್ಜಿನ್ ಕೊಕೊನಟ್ ಆಯಿಲ್ಗೆ ಒಂದು ಸ್ವಲ್ಪ ಆಲ್ಮಂಡ್ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊತೀನಿ ತಲೆಗೆ. ಸೊ ಅದೊಂದು ರೀತಿ ಥರ ನಾನು ಆಯಿಲ್ನ ಯೂಸ್ ಮಾಡ್ತೀನಿ ಕೂದಲಿಗೆ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಅದು ಬಿಟ್ಟರೆ ಕೊಕೊನಟ್ ಆಯಿಲ್ಗೆ ಒಂದು ಸ್ವಲ್ಪ ಆನಿಯನ್ಸ್ನ ಕಟ್ ಮಾಡಿಬಿಟ್ಟು ಹಾಕ್ತೀನಿ ನಾನು. ಅದನ್ನು ಆನಿಯನ್ಸ್ನ ಕಾಯಿಸ್ತೀನಿ ನಾನು. ಸೊ ಅದ್ರದ್ದು ಎಸೆನ್ಸ್ ಎಲ್ಲ ಫುಲ್ ಆಯಿಲಲ್ಲಿ ಬಿಟ್ಕೊಳ್ಳೋ ತನಕ ಮಾಡಿಬಿಟ್ಟು ಅದನ್ನು ತಲೆಗೆ ನೀಟಾಗಿ ಸ್ಕ್ಯಾಲ್ಪು ಮತ್ತು ಹೇರಿಗೆಲ್ಲ ಅಪ್ಲೈ ಮಾಡ್ತೀನಿ. ಜಾಸ್ತಿ ಕೂದಲಿಗೆಲ್ಲ ಆಯಿಲ್ಸ್ನ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಸ್ಕ್ಯಾಲ್ಪಿಗೆ ಜಾಸ್ತಿ ಅಪ್ಲೈ ಮಾಡಿ. ಕೂದಲಿಗೆಲ್ಲ ಆದರೆ ಆದಷ್ಟು ಜಸ್ಟ್ ಹಿಂಗೆ ಈ ಥರ ಸಾಕು. ತುಂಬ ಹಿಂಗಂದಾಗಲ್ಲ, ಹಿಂಗೆ ತಿರ್ಗಿಸ್ದಾಗಲ್ಲ ಅಷ್ಟು ಎಣ್ಣೆ ಬರುತ್ತೆ ಅನ್ನೋ ಥರ ಎಲ್ಲ, ದಟ್ ಇಸ್ ನಾಟ್ ಎಟ್ ಆಲ್ ನೀಡೆಡ್. ಅದು ನೆಸೆಸಿಟಿನೇ ಇಲ್ಲ. 1-2 hours ಮ್ಯಾಕ್ಸಿಮಮ್ ಏನೇ ಹೇರ್ ಆಯಿಲ್ಸ್ ನೀವು ಯೂಸ್ ಮಾಡಿದ್ರು. ತುಂಬ ಜನ ಮಿಸ್ಕನ್ಸೆಪ್ಷನ್ ಏನಂತ ಅಂದರೆ, ನಾನು ಹೇರ್ ಆಯಿಲ್ ಯೂಸ್ ಮಾಡಿದ್ರೆ ನಾನು ಆಲ್ಮೋಸ್ಟ್ 3-4 hours ತನಕ ಇಟ್ಕೊಬೇಕು ಅಂತ ಅಂತಾರೆ. ದಟ್ ಇಸ್ ನಾಟ್ ಇಟ್ ಆಲ್ ರಿಕ್ವೈರ್ಡ್. ಇವನ್ ಓವರ್ ನೈಟ್ ಮಾಡಿ ಇಟ್ಕೊಬೇಕು ಅಂತಾರೆ. ಇವನ್ ದಟ್ ಇಸ್ ನಾಟ್ ರಿಕ್ವೈರ್ಡ್. ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳೋದು. ನೀವು 1 hour ಆದರೂ ಬಿಡಿ, ನೀವು 10 hours ಆದರೂ ಬಿಟ್ಟರು ಅಷ್ಟೇ ತೊಗೊಳುತ್ತೆ. ಸೊ 1-2 hours ಇಸ್ ಫೈನ್, ಐ ಫೀಲ್. ಸೊ ನೆಕ್ಸ್ಟ್ ವಾಟ್ ಐ ಡೂ ಇಸ್ ದಟ್, ಏನೇ ನಾನು ಹೇರ್ ಆಯಿಲ್ ಅಪ್ಲೈ ಮಾಡಿದ್ರೆ, ಯೂಶ್ವಲಿ ವೆನ್ ಐ ಅಪ್ಲೈ ಆಯಿಲ್, ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಈ ಥರ ಕೋಂಬಿದೆ, ದಿಸ್ ಇಸ್ ಗಾಶಾ ಟೈಪು. ಇದು ನಾನು ಮಿನಿಸೋಲ್ ತೊಗೊಂಡಿದ್ದಂಥ ಕೋಂಬಿದು. ಇದನ್ನು ನಾನು ನೀಟಾಗಿ ಈ ಥರ ಮಸಾಜ್ ಮಾಡ್ಕೊತೀನಿ. ಸೊ ದಿಸ್ ಇಸ್ ವಾಟ್ ಐ ಡು. ಇಟ್ಸ್ ವೆರಿ 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 ಇಂಪಾರ್ಟೆಂಟ್, ಎಸ್ಪೆಷಲಿ ನಿಮ್ಮ ಹೇರ್ ಗ್ರೋತ್ ಏನಾದರೂ ನೀವು ಪ್ರಾಮಿನೆಂಟಾಗಿ ಫೋಕಸ್ ಮಾಡ್ತಾ ಇದ್ರೆ, ಪ್ಲೀಸ್ ಡೂ ದಿಸ್. ಮಸಾಜ್ ಯೋರ್ ಸ್ಕ್ಯಾಲ್ಪ್ ಒನ್ಸ್ ಯು ಅಪ್ಲೈ. ಟ್ರೈ ಮಸಾಜ್ ಮಾಡೋಕ್ಕೆ ಹೋಗ್ಬೇಡಿ. ಓನ್ಲಿ ವೆನ್ ಯು ಅಪ್ಲೈ ಹೇರ್ ಆಯಿಲ್ಸ್ ಆವಾಗ ನೀವು ಮಸಾಜ್ ಮಾಡಿ. ನೆಕ್ಸ್ಟ್ ಬಂದು ನನ್ನ ಶ್ಯಾಂಪೂಸ್ ನಾನು ಏನು ಯೂಸ್ ಮಾಡ್ತೀನಿ ಅಂತಂದರೆ, ಐ ಯೂಸ್ ನೈಲ್ ಶ್ಯಾಂಪು ಯೂಸ್ ಮಾಡ್ತೀನಿ. ಅದರಲ್ಲಿ ವೈಟ್ ಕಲರ್ ಇಸ್ ವಾಟ್ ಐ
ಯೂಸ್ ಅ ಲಾಟ್. ವೈಟ್ ಕಲರ್ ಅಥವಾ ಏನಾದರೂ ಸಿಗ್ಲಿಲ್ಲ ಅಂತಂದರೆ ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತೀನಿ. ದಟ್ಸ್ ವೆರಿ ನೈಸ್. ಅವ್ರದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಒಂದು ಹೇರ್ ಫಾಲ್ ಆಗಲಿ ಮತ್ತೊಂದಾಗಲಿ ಏನೂ ಆಗಲಿ, ಒಂದು ಟ್ಯಾಂಡ್ರಫ್ ಕೂಡ ಇಲ್ಲ. ನನಗೂ ವರ್ಕ್ ಆಗಿದೆ, ನನ್ನ ಹಸ್ಬೆಂಡ್ಗೂ ಕೂಡ ಚೆನ್ನಾಗಿ ಸೆಟ್ ಆಗಿದೆ ಅದು. ಸೊ ನೆಕ್ಸ್ಟ್ ನಾನು ಏನು ಯೂಸ್ ಮಾಡ್ತೀನಿ ಅಂತ ಅಂದರೆ, if at all that is not available, I use this L'Oreal Paris ಅವ್ರದ್ದು L'Orealದು ಪ್ರೊಫೆಷ್ನಲ್ ಶ್ಯಾಂಪು ಅಂತ ಏನೋ ಬರುತ್ತೆ. ಸೊ ಅದನ್ನು ನಾನು ಯೂಸ್ ಮಾಡ್ತೀನಿ. ದಟ್ ಈಸ್ ಆಲ್ಸೋ ವೆರಿ ನೈಸ್. ತುಂಬ ಚೆನ್ನಾಗಿ ಸಾಫ್ಟ್ ಮಾಡುತ್ತೆ ಕೂದಲು ಮಾತ್ರ. ನೆವರ್ ಐ ವಾಂಟ್ ಸ್ಕಿಪ್ ಕಂಡೀಷ್ನರ್ ಅಥವಾ ಹೇರ್ ಮಾಸ್ಕ್ ಅಂದರೆ ಐ ಗೋ ಬ್ಯಾಕ್ ಟು ದ್ಯಾಟ್ L'Oreal ಪ್ರೊಫೆಷ್ನಲ್ ಒನ್. ಅಥವಾ ನನ್ನ ಕಂಡೀಷ್ನರ್ ಮತ್ತು ಹೇರ್ ಮಾಸ್ಕ್ ಹಾಕೊಳ್ಳೋಕ್ಕೆ ನನಗೆ ಟೈಮ್ ಇದೆ ಅಂತ ಅಂದರೆ ಐ ಯೂಸ್ ದಿಸ್ ನೈಲ್. ಸೊ majority it's Nile only. When I apply shampoo, thing that I don't miss is again ಹೀಗೆ ಮಸಾಜ್ ಮಾಡ್ಕೊಳ್ಳೋದು. 3 to 5 minutes ಈ ಥರ ಇಡೀ ಕೂದಲಿಗೆ ಮಸಾಜ್ ಮಾಡ್ತೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ದಿಸ್ ಇಸ್ ಫ್ರಮ್ ಬೇರ್ ಅನಾಟಮಿ. ಅವ್ರದ್ದು ಹೇರ್ ಮಸಾಜರ್, ಹೇರ್ ಸ್ಕ್ಯಾಲ್ಪ್ ಮಸಾಜರ್ ಅಂತ ಏನೋ ಸಿಗುತ್ತೆ. So once after washing my hair, next comes my conditioner, or you can call it as hair mask. That is this one, Fino ಹೇರ್ ಮಾಸ್ಕ್ ನಾನು ಯೂಸ್ ಮಾಡೋದು. ಪ್ರೀಮಿಯಂ ಟಚ್ ಹೇರ್ ಮಾಸ್ಕ್ ಅಂತ. ಇದು ಆ್ಯಕ್ಚುಲಿ ನಾನು ಬ್ಯಾಂಕಾಕಲ್ಲಿ ತೊಗೊಂಡು ಬಂದಿದ್ದು ಹೇರ್ ಮಾಸ್ಕ್. ಇದಕ್ಕಿಂತ ಮುಂಚೆ ಐ ವಾಸ್ ಯೂಸಿಂಗ್ ದಿಸ್ ಹರ್ಬನ್ ಎಸೆನ್ಸ್ ಆರ್ಗನ್ ಆಯಿಲ್ ರಿಪೇರ್ ಮಾಸ್ಕ್ ಅಂತ ಅಂದ್ಬಿಟ್ಟು. ಸೊ ಇದನ್ನ ಯೂಸ್ ಮಾಡ್ತಿದ್ದೆ ನಾನು ಮುಂಚೆ ಫ್ರಮ್ ಹರ್ಬಲ್ ಎಸೆನ್ಸ್. ಅದು ಖಾಲಿ ಆಯಿತು. ತುಂಬ ಕೇಳಿದ್ದೀನಲ್ಲ ಈ ಪ್ರಾಡಕ್ಟ್ ಬಗ್ಗೆ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ವೆರಿ 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 ನೈಸ್ ಪ್ರಾಡಕ್ಟ್. ಸಖತ್ತಾಗಿ ವರ್ಕ್ ಆಗುತ್ತೆ. ಪ್ರೀಮಿಯಂ ಟಚ್ ಅಂತ ಏನು ಇಲ್ಲಿ ಹೇಳಿದ್ದಾರೆ, ಇಟ್ ಆ್ಯಕ್ಚುಲಿ ವರ್ಕ್ಸ್ ಲೈಕ್ ದ್ಯಾಟ್. ಪ್ರೀಮಿಯಮ್ ಆಗೇ ವರ್ಕ್ ಆಗುತ್ತೆ. ದಿಸ್ ಪ್ರೈಸ್ ಆಫ್ ದಿಸ್ ಒನ್ ಇಸ್ ದಿಸ್ ಇಸ್ ಪ್ರಿಟಿ ಎಕ್ಸ್ಪೆನ್ಸಿವ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಇದು. ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ದಿಸ್ ಇಸ್ ಅವೈಲಬಲ್ ಹಿಯರ್. ಇದು ಇಲ್ಲಿ ಅವೈಲಬಲ್ ಇದೆ ಅಂತ ಐ ಡೋಂಟ್ ಥಿಂಕ್ ಸೊ. ಯಾರೋ ನನ್ನ ಫ್ರೆಂಡ್ ಏನಾದ್ರು ಅಬ್ರಾಡಿಂದ ಬರ್ತಾ ಇದ್ರೆ ಅವ್ರಿಗೆ ಹೇಳ್ತೀನಿ ಅವ್ನು ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟಿದ್ರು. 5 months ಆಯಿತು. ತೋರಿಸ್ತೀನಿ ಎಷ್ಟಿದೆ ಅಂತ. ನೋಡಿ ಇನ್ನೂ ಇಷ್ಟಿದೆ. ಸೊ ಇನ್ನು ಏನು ಒಂದು 10% ಖಾಲಿ ಮಾಡಿರ್ಬೋದೇನೋ ಅಷ್ಟೇ. ನಾನು ಅದು ವೀಕ್ಲಿ ಟ್ವೈಸ್ ಬೇರೆ ಯೂಸ್ ಮಾಡ್ತೀನಿ ಇದನ್ನು. ಸೊ ವರ್ಕ್ ಆಗುತ್ತೆ. ಅಟ್ಲೀಸ್ಟ್ 1 year ತನಕ ಅಂತೂ ಮೋಸ, ಅಟ್ಲೀಸ್ಟ್ ಒಂದು 6 months ತನಕ ಆದರೂ ಏನು ಮೋಸ ಇಲ್ಲ ಇದು. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅಪ್ಲೈ ಮಾಡೋದು ಬಂದು ಹೇರ್ ಸಿರಮ್ಸ್. ದಿಸ್ ಒನ್ ಆರ್ ದಿಸ್ ಒನ್ ಇಸ್ L'Oreal Paris ಅವ್ರದ್ದು ಎಕ್ಸ್ಟ್ರಾರ್ಡಿನರಿ ಆಯಿಲ್ ಅಂತ ಅಂದ್ಬಿಟ್ಟು. ಇನ್ನೊಂದು ಬಂದು ಲಿವಾನ್ ಆಂಟಿ ಫ್ರಿಜ್ ಸಿರಮ್. ಸೊ ಎರಡನ್ನೂ ನಾನು ಯೂಸ್ ಮಾಡ್ತೀನಿ. ಎಕ್ಸ್ಟ್ರಾರ್ಡಿನರಿ ಆಯಿಲ್ ಬಂದು ನಿಮಗೆ ಇನ್ಸ್ಟೆಂಟ್ ಆಗಿ ಶೈನ್ ಬೇಕು ಅಂತ ಅಂದರೆ ಯು ಕ್ಯಾನ್ ಯೂಸ್ ದಿಸ್ ಒನ್. ಇದು ಚೆನ್ನಾಗಿದೆ. ಪ್ರೈಸ್ ಆಫ್ ದಿಸ್ ಒನ್ ಇಸ್ 649 rupees. ಚೆನ್ನಾಗಿ ಇದು ಕೂಡ ನನ್ನ ಹೇರಿಗೆ ತುಂಬ ಚೆನ್ನಾಗಿ ಆಗುತ್ತೆ. ಯಾಕಂದರೆ ಎಸ್ಪೆಷಲಿ ಫಾರ್ ದೋಸ್ ಹ್ಯಾವ್ ಕಲರ್ ದೇರ್ ಹೇರ್ ಅಥವಾ ಸ್ಟ್ರೇಟ್ನಿಂಗ್ ಮಾಡಿಸಿರೋರಿಗೆ ಇದು ಚೆನ್ನಾಗಿ ಸೆಟ್ ಆಗುತ್ತೆ. L'Oreal Paris ಅವ್ರದ್ದು ಎಕ್ಸ್ಟ್ರಾರ್ಡಿನರಿ ಆಯಿಲ್. ಏನಾದರೂ ನಿಮ್ಮದು ಸ್ಟ್ರೇಟ್ನಿಂಗ್ ಅಥವಾ ಏನು ಟ್ರೀಟ್ಮೆಂಟ್ ಮಾಡಿಸಿಲ್ಲ ಅಂತಂದರೆ ದೆನ್ ಯೂಸ್ ದಿಸ್ ಲಿವಾನ್ ಹೇರ್ ಸಿರಮ್, ಆ್ಯಂಟಿ ಫ್ರಿಜ್ ಸಿರಮ್. ತುಂಬ ಫ್ರಿಜಿ ಆಗುತ್ತೆ ನಿಮ್ಮ ಕೂದಲು ಅಂತ ಅಂದರೆ ದೆನ್ ಯು ಕ್ಯಾನ್ ಯೂಸ್ ದಿಸ್ ಒನ್. ದಿಸ್ ಪ್ರೈಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಬಾಟಲ್ ಇಸ್ 630 rupees ಇದ್ರದ್ದು. ಇನ್ನೊಂದಿದೆ. ಸೊ ಅಪಾರ್ಟ್ ಫ್ರಮ್ ದೋಸ್ ಟು ಐ ಯೂಸ್ ದಿಸ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಅಂದರೆ ಐ ಯೂಸ್ ದಿಸ್ ಓಲಾಪ್ಲೆಕ್ಸ್. ಅದು ಬಿಟ್ಟರೆ ಮಿನಿಮಲಿಸ್ಟ್ ಅವ್ರದ್ದು ಫ್ರಿಜ್ ಕಂಟ್ರೋಲ್. ಐ ಯೂಸ್ ದಿಸ್ ಒನ್, ಫ್ರಿಜ್ ಕಂಟ್ರೋಲ್ ಹೇರ್ ಸಿರಮ್. ಇದನ್ನೇನಕ್ಕೆ ಯೂಸ್ ಮಾಡ್ತೀನಿ ಅಂತ ಅಂದರೆ ಬೇಸಿಕಲಿ ಸ್ಮೂತ್ನೆಸ್ಸಿಗೆ ಮತ್ತು ಸ್ವಲ್ಪ ಫ್ರಿಜಿ ಹೇರ್ ಏನಾದ್ರು ಇದ್ದರೆ, ನನಗೆ ಫ್ರಿಜಿ ಹೇರ್ ಏನಾದರೂ ಫೀಲ್ ಆಯಿತು ಅಂತ ಅಂದರೆ ದಟ್ ಈಸ್ ವೆನ್ ಐ ಯೂಸ್ ದಿಸ್ ಒನ್. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಅಪ್ಲೈ ಏನಾದರೂ ನೀವು ತುಂಬ ಹೊತ್ತು ಸನ್ ಕೆಳಗಡೆ ಏನಾದರೂ ಇರ್ತೀರಾ ಅಂತ ಅಂದರೆ ಅದನ್ನು ಒಂಥರ UV ಪ್ರೊಟೆಕ್ಷನ್ ಥರ ವರ್ಕ್ ಆಗುತ್ತೆ ಇದು ಕೂದಲಿಗೆ. ಬೇಸಿಕಲಿ ನಾಟ್ ಫಾರ್ ದ ಸ್ಕ್ಯಾಲ್ಪ್. ನನ್ ಆಫ್ ದೀಸ್ ಆರ್ ಫಾರ್ ದ ಸ್ಕ್ಯಾಲ್ಪ್. ಸಿರಮ್ಸ್ ಎಲ್ಲ ಕೂದಲಿಗೆ ಅಪ್ಲೈ ಮಾಡಿ. ಓಕೆನಾ. ಇದು ಓಲಾಪ್ಲೆಕ್ಸ್ ಬಂದು ಡ್ಯಾಂಪ್ ಹೇರ್. ಬೇಸಿಕಲಿ ಸ್ವಲ್ಪ ವೆಟ್ ಹೇರ್ ಇರುತ್ತೆ ಅಲ್ವಾ, ನೀವು ಸ್ನಾನ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ವೆಟ್ ಇರುತ್ತೆ ಅಲ್ವಾ, ಆವಾಗ ಇದನ್ನು ಅಪ್ಲೈ ಮಾಡೋದು. ಇದು ಆ್ಯಕ್ಚುಲಿ ಏನಕ್ಕೆ ಚೆನ್ನಾಗಿ ಇದು ಏನಕ್ಕೆ ವರ್ಕ್ ಆಗುತ್ತೆ ಅಂತ ಅಂದರೆ ಮಾಯಿಶ್ಚರೈಸ್ ಮಾಡುತ್ತೆ, ಸ್ಟ್ರೆಂತ್ ಮಾಡುತ್ತೆ ಆ್ಯಂಡ್ ರೆಡ್ಯೂಸಸ್ ಫ್ರಿಜಿನೆಸ್. ಬೇಸಿಕಲಿ ಎಲ್ಲ ಸಿರಮ್ಸ್ದು ಏನು ಇಂಟೆನ್ಷನ್ ಅಂದರೆ ಫ್ರಿಜಿನೆಸ್ನ ರೆಡ್ಯೂಸ್ ಮಾಡೋದು, ಸ್ಮೂತ್ನೆಸ್ನ ಇನ್ಕ್ರೀಸ್ ಮಾಡೋದು. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಸ್ವಲ್ಪ ನಿಮ್ಮ ಹತ್ರ ಬಜೆಟ್ ಇದೆ ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ದೀಸ್ ಟು. ಐ ವುಡ್ ರೆಕಮೆಂಡ್ ದಿಸ್ ಒನ್ ಫಸ್ಟ್. ತುಂಬ ಸಣ್ಣಲ್ಲಿ ಏನಾದರೂ ಇರ್ತೀರಾ ಅಂತ ಅಂದರೆ ಯು ಗೋ ಫಾರ್ ದಿಸ್ ಒನ್. ಸೊ ಇದೊಂದು ಎರಡು ನನ್ನ ಫೇವ್ರೆಟ್ ಹೇರ್ ಸಿರಮ್ಸ್. ನೆಕ್ಸ್ಟ್
ಆನ್ ಎವ್ರಿ ಡೇ ಬೇಸಿಸ್ ಬೆಳಗ್ಗೆ ಎದ್ದಂಗೆ ರಿಚುವಲ್ ಆಗಿ ನಾನು ಫಾಲೋ ಮಾಡೋದಂದ್ರೆ ದಿಸ್ ಒನ್, ಬಿ ಬಾಡಿ ವೈಸ್ ಹೇರ್ ಗ್ರೋತ್ ಸಿರಮ್. ದಿಸ್ ಈಸ್ ಫಾರ್ ಸ್ಕ್ಯಾಲ್ಪ್. ಇದು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡೋದು. ಈ ಥರ ಸ್ಕ್ಯಾಲ್ಪ್ನ ಓಪನ್ ಮಾಡಿಕೊಂಡು ಆ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ಕೊಳ್ಳಿ. ಆಸ್ ಐ ವಾಸ್ ಸೇಯಿಂಗ್ ಅರ್ಲಿಯರ್, ತುಂಬ ಹೇರ್ ಫಾಲ್ ಆಗ್ತಾಯಿತ್ತಲ್ವ ನನಗೆ ಆಪ್ರೇಷನ್ ಆದಮೇಲೆ. ಸೊ ಆವಾಗ ನಾನು ಸ್ಟಾರ್ಟ್ ಮಾಡಿದ್ದಂಥ ಹೇರ್ ಗ್ರೋತ್ ಸಿರಮ್ ಇದು. ಬಿಕಾಸ್ ಐ ಡೋಂಟ್ ನೋ, ದಿಸ್ ಕೇಮ್ ಇನ್ ಹ್ಯಾಸ್ ಅ ಪ್ರಮೋಷನ್ಗೆ ಅಂತ ಬಂದಿದ್ದು ನನಗೆ, ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ಟಿದ್ದು ಈ ಬ್ರ್ಯಾಂಡು. ಬಟ್ ಒನ್ಸ್ ಐ ಸ್ಟಾರ್ಟೆಡ್ ಯೂಸಿಂಗ್ ದಿಸ್, ನಾನಾಗೆ ಎಷ್ಟೊಂದು ಸತಿ ಆರ್ಡರ್ನ ಪ್ಲೇಸ್ ಮಾಡಿದ್ದೀನಿ. ಬಿಕಾಸ್ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೆ ಮಾತ್ರ ಅಲ್ಲ, ನನಗೆ ಯಾರೇ ಕೇಳಿದ್ರು ಹೇರ್ ಫಾಲ್ ಆಗ್ತಿದೆ, ನನಗೆ ಹೇರ್ ಗ್ರೋತ್ ಆಗ್ತಿಲ್ಲ ಅಂತಂದರೆ ಅವ್ರಿಗೆ ನಾನು ಫಸ್ಟ್ ರೆಕಮೆಂಡ್ ಮಾಡೋದು ಬಿ ಬಾಡಿ ವೈಸ್ ಅವ್ರದ್ದು ಹೇರ್ ಗ್ರೋತ್ ಸಿರಮು. ವೆರಿ ಈಸಿ ಟು ಅಪ್ಲೈ. ಎವ್ರಿ ಸಿಂಗಲ್ ಡೇ ಇದನ್ನು ನೀವು ಅಪ್ಲೈ ಮಾಡ್ಬೋದು. ಐ ವುಡ್ ಹೈಲಿ ರೆಕಮೆಂಡ್ ದಿಸ್ ಒನ್. ಇದು ಬಿಟ್ಟರೆ ದೇರ್ ಇಸ್ ಒನ್ ಮೋರ್ ಹೇರ್ ಗ್ರೋತ್ ಸಿರಮ್ ನೀವು ಯೂಸ್ ಮಾಡೋ, ವಿಚ್ ಇಸ್ ಫಾರ್ ದ ಸ್ಕ್ಯಾಲ್ಪ್ ಅಗೇನ್. ದಟ್ ಈಸ್ ಫ್ರಮ್ ವಿಶ್ ಕೇರ್ ಅವ್ರದ್ದು ಹೇರ್ ಗ್ರೋತ್ ಸಿರಮ್ ಇದೆ. ತುಂಬ ಚೆನ್ನಾಗಿ ಅದೂ ವರ್ಕ್ ಆಗುತ್ತೆ. ಬೇಬಿ ಹೇರ್ ಗ್ರೋತ್ ಆಗೋದೆಲ್ಲ ನೀವು ನೋಡ್ಬೋದು, ಅಷ್ಟು ಡಿಫ್ರೆನ್ಸ್ ಬರುತ್ತೆ. ಆ್ಯಂಡ್ ಲಾಸ್ಟ್ಲಿ ನಾನು ಯೂಸ್ ಮಾಡೋವಂಥ ಟೂಲ್ಸ್ ಬಂದು, ಒನ್ ಇಸ್ ದ ಬ್ಲೋ ಡ್ರೈಯರ್. ಹೇರ್ ಡ್ರೈಯರ್ ಏನಿದೆ ಅದನ್ನು ಯೂಸ್ ಮಾಡ್ತೀನಿ. ದಿಸ್ ಇಸ್ ಬೈ ಹ್ಯಾವೆಲ್ಸ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಫಿಲಿಪ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಎರಡೂ ಕೂಡ ಚೆನ್ನಾಗಿದೆ. ಜಸ್ಟ್ ಬ್ಲೋ ಡ್ರೈ ಮಾಡ್ತೀನಿ. ಸ್ಟ್ರೈಟ್ನಿಂಗ್ ನಾನು ತುಂಬ ಕಮ್ಮಿ ಮಾಡೋದು. ನಾನು ಅಷ್ಟಾಗಿ ಏನು ಸ್ಟ್ರೈಟ್ನಿಂಗ್ ಏನು ಮಾಡೋದಿಲ್ಲ. ಬಿಕಾಸ್ ಬ್ಲೋ ಡ್ರೈ ಮಾಡಿದ್ರೆ ನನ್ನದು ಕೂದಲು ನ್ಯಾಚುರಲ್ ಆಗಿ ಸ್ಟ್ರೈಟ್ ಆಗಿಬಿಡುತ್ತೆ. ಸೊ ಐ ವಿಲ್ ಮ್ಯಾನೇಜ್ ಓನ್ಲಿ ವಿತ್ ಬ್ಲೋ ಡ್ರೈ. ಅದು ಬಿಟ್ಟರೆ ಈ ಥರದ್ದು ಒಂದು ವಿತ್ ಬ್ರಷ್ ಜೊತೆ ಬರುತ್ತೆ ಬ್ಲೋ ಡ್ರೈ. ದಿಸ್ ಇಸ್ ಲೈಕ್ ಸಲೂನ್ ಥರ. ಯು ಕ್ಯಾನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಟೆಂಪ್ರೇಚರ್ ಹಿಯರ್. ಸೊ ಇದನ್ನು ಕೂಡ ಯೂಸ್ ಮಾಡ್ತೀನಿ. ಸೊ ದೀಸ್ ಟು ಆರ್ ನೈಸ್ ವೆನ್ ಇಟ್ ಕಮ್. ಇವೆರಡರಲ್ಲಿ ಯಾವ್ದು ಇನ್ವೆಸ್ಟ್ ಮಾಡಿ ಅಂತ ಅಂದರೆ ಐ ವುಡ್ ಸಜೆಸ್ಟ್ ದ ಬ್ರಷ್ ಯಾವ್ದಿದೆ ಅದನ್ನು ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ವಾಲ್ಯೂಮ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಈವನ್ ಯೂಸ್ ದ್ಯಾಟ್ ಹ್ಯಾಸ್ ಫಾರ್ ಸ್ಟೈಲಿಂಗ್ ಪರ್ಪಸ್ಸಿಗೂ ಕೂಡ ನೀವು ಯೂಸ್ ಮಾಡ್ಬೋದು. ನೀವೇನಾದರೂ ಸ್ಟ್ರೈಟ್ನಿಂಗ್ ಏನಾದರೂ ಯೂಸ್ ಮಾಡ್ತಿದ್ದೀರಾ, ಸ್ಟ್ರೈಟ್ನಿಂಗ್ ಮಿಷಿನ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಐ ವುಡ್ ಸಜೆಸ್ಟ್ ಯೂಸ್ ಅ ಹೀಟ್ ಪ್ರೊಟೆಕ್ಟೆಂಟ್. ನಾನು ಯೂಸ್ ಮಾಡೋದಂತ ಹೀಟ್ ಪ್ರೊಟೆಕ್ಟೆಂಟ್ ಬಂದು ಬೇರ್ ಅನಾಟಮಿ ಅವ್ರದ್ದು. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ಇದು ಸ್ಪ್ರೇ ರೀತಿಲಿ ಬರುತ್ತೆ. ಕೂದಲಿಗೆ ನೀಟಾಗಿ ಸ್ಪ್ರೇ ಮಾಡಿಕೊಂಡು ದೆನ್ ಯು ಕ್ಯಾನ್ ಯೂಸ್ ದ ಸ್ಟ್ರೈಟ್ನಿಂಗ್ ಆರ್ ಏನು ಕಲರ್ ಏನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ನೀವು ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಹೋಗ್ಬೋದು. I think I've showcased you almost all the products that I use. ಸೊ ಇದು ನನ್ನ ಹೇರ್ ಕೇರ್ ರುಟೀನ್. ಇದು ನಾನು ಬೇಸಿಕಲಿ ಮಾಡುವಂಥ ಹೇರ್ ಕೇರ್, ರೈಟ್ ಫ್ರಮ್ ದ ಆಯಿಲ್ಸ್ ಟು ವಾಟ್ ಎವರ್ ದ ಟೂಲ್ಸ್ ದಟ್ ಐ ಯೂಸ್. ಸೊ ಇದಲ್ದಲೇ ನಾನು ಸಲೂನ್ಗೆ 6 months ಒನ್ಸ್ ಟ್ರಿಮ್ ಮಾಡ್ಸೋಕ್ಕೆ ಹೋಗ್ತೀನಿ. ಲೈಕ್ ದ ಎಂಡ್ಸ್ ಟ್ರಿಮ್ ಮಾಡ್ತೀನಿ, ಇಲ್ಲ ನಾನೇ ಆದರೆ ಮನೇಲಿ ಟ್ರಿಮ್ ಮಾಡ್ಕೊತೀನಿ. ಸೊ ದಟ್ ಈಸ್ ಒನ್ ಥಿಂಗ್ ದಟ್ ಐ ಡೂ. ಎಗ್ ಬರುತ್ತಲ್ಲ, ಎಗ್ದು ಹೇರ್ ಮಾಸ್ಕ್ ನಾನು ಹಾಕ್ತೀನಿ ಅಷ್ಟೇ. ಅದು ಬಿಟ್ಟರೆ ಏನು ಮಾಡೋದಿಲ್ಲ ಎಕ್ಸ್ಟ್ರಾ ಆ ಥರ. ಸೊ ದೀಸ್ ಆರ್ ಸರ್ಟನ್ ಥಿಂಗ್ಸ್ ದಟ್ ಐ ಡೂ. ಹೋಪ್ ನೀವು ಕೂಡ ಟ್ರೈ ಮಾಡಿ, ಇದನ್ನು ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ಅಂದ್ಬಿಟ್ಟು. ದ್ಯಾಟ್ಸ್ ಅಬೌಟ್ ಇಟ್. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಫಾಲೋ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಹೀಗೆ ನಾನು ನನ್ನ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಇನ್ನು ಯಾವ್ಯಾವ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ನಾನು ಅದನ್ನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.